ನಗರಸಭೆ ಸದಸ್ಯ ಗಂಗಾಧರ್ ರಾವ್ ಅವರ ಹುಟ್ಟುಹಬ್ಬವನ್ನು ಹಿತೈಷಿಗಳು, ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಿದರು. ಈ ಸಂದರ್ಭದಲ್ಲಿ ಹಲವು ಗಣ್ಯರು, ರಾಜಕೀಯ ಮುಖಂಡರು, ಸ್ನೇಹಿತರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಶಾಲು, ಹಾರ ಮತ್ತು ಪೇಟ ತೊಡಿಸಿ ಶುಭಾಶಯ ಕೋರಿದರು. ಈ ವೇಳೆ ಮಾತನಾಡಿದ ಗಣ್ಯರು, ಗಂಗಾಧರ್ ರಾವ್ ಅವರು ಕಾಂಗ್ರೆಸ್ ಪಕ್ಷದಿಂದ ಮುಂಬರುವ ದಿನಗಳಲ್ಲಿ ನಗರಸಭೆಯ ಅಧ್ಯಕ್ಷರಾಗುವಂತಾಗಲಿ ಹಾಗೂ ರಾಜಕೀಯದಲ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಹಾರೈಸಿದರು. ಕಾರ್ಯಕ್ರಮದ ಅಂಗವಾಗಿ ಪೌರ ಕಾರ್ಮಿಕರಿಗೆ ಉಡುಗೊರೆ ಪೆಟ್ಟಿಗೆಗಳನ್ನು ವಿತರಿಸಲಾಯಿತು. ಅಲ್ಲದೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಬಳಿಕ ಮಾತನಾಡಿದ ಗಂಗಾಧರ್ ರಾವ್ ಅವರು, ನನ್ನ ಹುಟ್ಟುಹಬ್ಬವನ್ನು ಇಷ್ಟೊಂದು ಪ್ರೀತಿಯಿಂದ ಮತ್ತು ಅದ್ಧೂರಿಯಾಗಿ ಆಚರಿಸಿದ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮ ಪ್ರೀತಿ ಮತ್ತು ವಿಶ್ವಾಸಕ್ಕೆ ನಾನು ಸದಾ ಚಿರಋಣಿಯಾಗಿರ್ತೇನೆ ಎಂದು ಹೇಳಿದರು. ತಮ್ಮ ಸದಸ್ಯತ್ವದ ಅವಧಿಯಲ್ಲಿ ಅಂಗವಿಕಲರಿಗೆ 4 ತ್ರಿಚಕ್ರ ವಾಹನಗಳನ್ನು ವಿತರಿಸಿರುವುದಾಗಿ ತಿಳಿಸಿದ ಅವರು, ಪೌರ ಕಾರ್ಮಿಕರಿಗೆ ಅಗತ್ಯ ಸೌಲಭ್ಯಗಳು ಹಾಗೂ ನಿವೇಶನ ದೊರೆಯುವಂತೆ ಕ್ರಮ ಕೈಗೊಂಡಿರುವುದಾಗಿ ಹೇಳಿದರು. ಇದೇ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಆಡಳಿತ ಅನುಭವವನ್ನು ಮೆಚ್ಚಿದ ಗಂಗಾಧರ್ ರಾವ್ ಅವರು, ಜನಪರ ಸೇವೆಯನ್ನು ಇದೇ ರೀತಿಯಲ್ಲಿ ಮುಂದುವರಿಸಿದರೆ ಮುಂದಿನ ದಿನಗಳಲ್ಲಿ ಅವರೇ ರಾಜ್ಯದ ಮುಖ್ಯಮಂತ್ರಿಯಾಗುವ ಅವಕಾಶವಿದೆ ಎಂದು ಅಭಿಪ್ರಾಯಪಟ್ಟರು. ತಮ್ಮ ಹುಟ್ಟುಹಬ್ಬವನ್ನು ತಾವು ವಿದ್ಯಾಭ್ಯಾಸ ಮಾಡಿದ ಶಾಲೆಯಲ್ಲಿ ವಿದ್ಯಾರ್ಥಿಗಳೊಂದಿಗೆ ಆಚರಿಸಿಕೊಂಡ ಗಂಗಾಧರ್ ರಾವ್ ಅವರು ಸಮಾಜದೊಂದಿಗೆ ಬೆರೆತು ಸೇವಾ ಮನೋಭಾವವನ್ನು ಮುಂದುವರಿಸುವ ಸಂಕಲ್ಪವನ್ನು ಈ ಮೂಲಕ ವ್ಯಕ್ತಪಡಿಸಿದರು. ಇವತ್ತಿನ ದಿನ ತಮಗೆ ಶುಭ ಹಾರೈಸಕ್ಕೆ ಬಂದಿರೋಂಥ ಸ್ನೇಹಿತರುಗಳಿಗೆ, ಹಿತೈಷಿಗಳಿಗೆ ಈ ಸಂದರ್ಭದಲ್ಲಿ ಏನ್ ಹೇಳಕ್ ಬಯಸ್ತೀರಾ? ಹಾಗೂ ಇವತ್ತಿನ ದಿನ ಏನೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ರಿ ಸರ್ ತಾವು? ತಮ್ಮ ವಾಹಿನಿಗೆ ನಮ್ಮ ಅಭಿನಂದನೆಗಳು ಬಂದಿರೋದಕ್ಕೆ ನಾನು ಗಂಗಾಧರ ಅಂತ ಪೂರ್ವ ನಗರಸಭಾ ಸದಸ್ಯರು 3 ಬಾರಿ ಆಯ್ಕೆಯಾಗಿದ್ದೇನೆ. ಈ ದಿನ ನನ್ನ ಜನ್ಮದಿನಕ್ಕೆ ನನ್ನ ಸಮಸ್ತ ಅಭಿಮಾನಿಗಳು, ನನ್ನ ಮತದಾರಗಳು ಹಾಗೆ ನನ್ನ ಸ್ನೇಹಿತರ ವರ್ಗದವರು, ಕುಟುಂಬದವರು ಎಲ್ಲ ಸೇರಿ ನನ್ನ ಹುಟ್ಟುಹಬ್ಬವನ್ನು ಗ್ರ್ಯಾಂಡಾಗಿ ಆಚರಿಸಿದ್ದಾರೆ. ಈ ನನ್ನ ಏನು ಅಭಿಮಾನಿಗಳು, ನನ್ನ ಮತ ಕೊಟ್ಟು ನನ್ನ ಅಭಿಮಾನಿಗಳು ಏನು ನನ್ನ ಗ್ರ್ಯಾಂಡಾಗಿ ಹುಟ್ಟುಹಬ್ಬನ ಆಚರಿಸ್ತಾ ಇದ್ದಾರೆ, ಅವರಿಗೆ ನನ್ನ ಋಣಿ ಯಾವುದನ್ನು ತೀರಿಸೋದಕ್ಕಾಗೋದಿಲ್ಲ. ನನ್ನ ಈ ನಾಯಕರುಗಳಾಗಲಿ, ನನ್ನ ಕಾಂಗ್ರೆಸ್ ಪಕ್ಷ ನನಗೆ ಗೆಲ್ಲಿಸಿದೆ, ನನ್ನ ಪಕ್ಷಕ್ಕೆ ನಾನು ಗೌರವ ಕೊಡ್ತಾ ಇದ್ದೀನಿ. ನನ್ನ ಹುಟ್ಟುಹಬ್ಬವನ್ನು ನನ್ನ ಕಾರ್ಯಕರ್ತರು ಬಹಳ ವಿಜೃಂಭಣೆಯಿಂದ ಆಚರಿಸಿದ್ದಾರೆ. ಪೌರ ಕಾರ್ಮಿಕರಿಗೆ ಉಡುಗೊರೆ ಕೊಡುವಂತ ಒಂದು ಕಾರ್ಯಕ್ರಮ ಈ ದಿನ ನನ್ನ ಎಲ್ಲ ಮತದಾರಗಳಿಗೂ, ನನ್ನ ಏನು ಮತದಾರಗಳಿರ್ಬೋದು, ನನ್ನ ಪೌರ ಕಾರ್ಮಿಕರು, ನನ್ನ ನಗರಸಭಾ ಅಧಿಕಾರಿಗಳಿರ್ಬೋದು, ಎಲ್ಲರಿಗೂ ನನ್ನ ಒಂದು ಕಿರುಕಾಣಿಕೆಯನ್ನು ನನ್ನ ಕಿರುಕಾಣಿಕೆ ಅಂತ ನಾನು ಅರ್ಪಿಸಿದ್ದೀನಿ. ನಾನೇನೋ ಒಂದು ಮನೋಭಾವನೆ ಇತ್ತು, ನಾನು ಮಾಡಿದ್ದೀನಿ. ಆಮೇಲೆ ನನ್ನ ನಗರಸಭೆಯಿಂದ ನನ್ನ ಮತದಾರಗಳಿಗೆ, ಹ್ಯಾಂಡಿಕ್ಯಾಪ್ಟ್ಗಳಿಗೆ 4 ಗಾಡಿಯನ್ನು ಕೊಡಿಸಿದ್ದೀನಿ. ಹಾಗೆ ಈ ಫ್ರೀ ನಮ್ಮ ಪೌರ ಕಾರ್ಮಿಕರಿಗೆ ಕೋರ್ಟಿನ ವಿಚಾರದಲ್ಲಿ ಆದೇಶ ಮಾಡಿಸಿದ್ವಿ. ಅವರಿಗೆಲ್ಲ ನೌಕರುಗಳಿಗೆಲ್ಲ ನಿವೇಶನ ಹಂಚಿಸಬೇಕು ಅಂತ ಹೇಳ್ಬಿಟ್ಟು ನಾವು ಕೋರ್ಟ್ನ ಒಂದು ಆದೇಶ ಮಾಡಿಸಿ 10 ಎಕರೆ ಜಮೀನನ್ನು ರಿಸರ್ವ್ ಮಾಡಿಸಿದ್ದೀನಿ. ಎಲ್ಲಿ, ಯಾವ ಜಾಗದಲ್ಲಿ ಮಾಡಿದ್ರಿ? ಸರ್ವೆ ನಂಬರ್ ಬಂದು 9 ಜಕ್ಸನರದಲ್ಲಿ ಸರ್ವೆ ನಂಬರ್ 219 ಇರಬೇಕು. 9 ಮತ್ತು 6 ಸರ್ವೆ ನಂಬರ್ ಇದೆ, 3 ಸರ್ವೆ ನಂಬರ್ ಇದೆ. ಅದ್ರಲ್ಲಿ 10 ಎಕರೆ ರಿಸರ್ವ್ ಆಗಿದೆ, ಕೋರ್ಟ್ ಆರ್ಡರ್ ಆಗಿದೆ. ಅದೆಲ್ಲ ಸಪೋರ್ಟ್ ಮಾಡಿ ನಾನು ಪೌರ ಕಾರ್ಮಿಕರಿಗೆಲ್ಲ ರಿಸರ್ವ್ ಮಾಡಿಸಿದ ನಿವೇಶನ ಕೊಡಬೇಕು. ಸರ್, ಏನು ಮತದಾರ ಪರಿಷ್ಕರಣೆ ನಡೀತಾ ಇದೆ, SIR ಪ್ರಕ್ರಿಯೆ ಯಾವ ಒಂದು ರೀತಿಯಲ್ಲಿ ನಡೀತಾ ಇದೆ ಸರ್? ಕೆಲವೊಂದು ಗೊಂದಲಗಳಿದಾವೆ. ವಿಧಾನಸಭಾ ಕ್ಷೇತ್ರದಲ್ಲಿ ಗೊಂದಲ ಇದೆ. ಕೆಲವು ವಿಧಾನಸಭಾ ಕ್ಷೇತ್ರದಲ್ಲಿ ಗೊಂದಲ. ನಮ್ಮ ನೆಲಮಂಗಲ ವಿಧಾನಸಭಾ ವಾಲಂಟರಿಯಾಗಿ ಆಯಾ ಮುಖಂಡರುಗಳೇ ಅವರೇ ಮಾಡ್ತಾ ಇದಾರೆ, ಎಲ್ಲ ನಿಲ್ಸ್ಕೊಂಡು ಮಾಡ್ತಾ ಇದಾರೆ. BLOಗಳು ಬಹಳ ಚೆನ್ನಾಗಿ ವರ್ಕ್ ಮಾಡಿದಾವೆ. SIR ಮನೆ ಡೋರ್ ಟು ಡೋರ್ ಮಾಡ್ತಾ ಇದ್ದಾರೆ.
ಸರ್ ಈಗೇನ್ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ, ಡಿ ಕೆ ಶಿವಕುಮಾರ್ ಅವರು ಒಂದ್ ತಿಂಗಳು ಉತ್ತಮವಾದ ಆಡಳಿತ ಕೊಡ್ತಾ ಇದ್ದಾರೆ, ಒಂದ್ ತಿಂಗಳು ಆಗಿದೆ ಕೊಟ್ಟು. ಏನ್ ಹೇಳಕ್ ಬಯಸ್ತೀರಾ ಸರ್ ಸಿಎಂ ಬಗ್ಗೆ? ನಮ್ಮ ನಾಯಕರಾದಂಥ మన ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳ ಜನಪ್ರಿಯ ನಾಯಕರು ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರಿಗೆ ನನ್ನ ಅಭಿನಂದನೆಗಳು. ಮುಖ್ಯಮಂತ್ರಿ ಆಗಿರೋದಕ್ಕೆ ಒಂದು ತಿಂಗಳಾಗಿದೆ. ಅವರು ಆಡಳಿತ ಚೆನ್ನಾಗಿ ನಡೆಸ್ತಾರೆ, ಯಾಕೆಂದ್ರೆ ಅನುಭವ ಚೆನ್ನಾಗಿದೆ ಅವರಿಗೆ. 6ನೇ ಬಾರಿ 7ನೇ ಬಾರಿ ಅವರು ಶಾಸಕರಾಗಿ ಆಯ್ಕೆಯಾಗಿ ಭಾಳ ಎಲ್ಲ ರಾಜ್ಯಾದ್ಯಂತ ಅವರು ಪರ್ಯಟನೆ ಮಾಡಿದ್ದಾರೆ. ಜನದ ಏನು ಗೊಂದಲ ಅನ್ನೋದು ಗೊತ್ತಿದೆ ಅವರಿಗೆ. ಅವರು ನಮ್ಮ ನಾಯಕರೇ, ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು, ಧುರೀಣರು, ಒಳ್ಳೆ ಆಡಳಿತ ನೀಡ್ತಾರೆ ಅನ್ನೋ ನಮಗೆ ಭರವಸೆ ಇದೆ. ಆಮೇಲೆ ಅವರು ಸಿಎಂ ಆದ ನಂತರದಲ್ಲಿ ಹೇಳ್ಕೊಂಡ್ರು ಸರ್, ನಾನು ಒಂದು ಪಕ್ಷ ಮಾತ್ರ ಸಿಎಂ ಆಗಿಲ್ಲ, ಎಲ್ಲಾ ಪಕ್ಷದವ್ರಿಗೂ ಸಿಎಂ ಆಗಿದ್ದೀನಿ. ಯಾವುದೇ MLA ಆಗಿರ್ಬೋದು, ಯಾವುದೇ ಜಿಲ್ಲಾ ಪಂಚಾಯತಿ ಕಾರ್ಪೊರೇಟರ್ಗಳು ಯಾರೇ ಆಗಿದ್ರು ಬಂದು ಸಮಸ್ಯೆಗಳು ಹೇಳ್ಕೋಬಹುದು, ನಾನು ಒಬ್ರಿಗೆ ಮಾತ್ರ ಒಂದೇ ಪಾರ್ಟಿಗೆ ಸಿಎಂ ಆಗಿಲ್ಲ ಅಂತ ಹೇಳ್ಕೊಂಡ್ರು. ಅದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಸರ್? ಹೌದು, ಪಕ್ಷ ಬಂದಾಗ, ರಾಜಕೀಯ ಇದ್ದಾಗ ಗೆದಿಬೇಕಾದ್ರೆ ಒಂದು ಪಕ್ಷ ಅಷ್ಟೇನೆ. ಆದರೆ ಅವರು ಮಾನ್ಯ ಮುಖ್ಯಮಂತ್ರಿಗಳು, ಅವರು ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಪಕ್ಷಗಳಿದೆ ಅಷ್ಟು ಪಕ್ಷಗಳಿಗೂ ಅವರು ಮುಖ್ಯಮಂತ್ರಿಗಳು. ಎಲ್ಲ ಮಾಜಿ ಮುಖ್ಯಮಂತ್ರಿಗಳ ಮನೆಗೆ ಹೋಗಿ ಅವ್ರ ಒಂದು ಸಹಕಾರ ಮತ್ತೆ ಅವ್ರ ಒಂದು ಮಾರ್ಗದರ್ಶನ, ಈಗ ಎಲ್ಲೋ ಮೂಲೆ ಗುಂಪಾಗಿದ್ದ ವೀರಪ್ಪ ಮೊಯ್ಲಿ ಅವ್ರ ಮನೆಗೂ ಹೋಗಿ ಅವ್ರ ಮಾರ್ಗದರ್ಶನ ಅಂತ ತಗೊಂಡ್ರು. ಹೌದು, ಅವರು ನಮ್ಮ ವೀರಪ್ಪ ಮೊಯ್ಲಿ ಅವರು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿಗಳು. ಆಮೇಲೆ ನಮ್ಮ ದೇವೇಗೌಡರ ಮನೆಗೆ ಹೋಗಿದ್ರು, ನಮ್ಮ ದೇಶದ ಮಾಜಿ ಪ್ರಧಾನಿಗಳು ಜಗದೀಶ್ ಶೆಟ್ಟರು, ಸದಾನಂದ ಗೌಡರ ಮನೆಯವರು ಎಲ್ಲ ಮಾಜಿ ಅವರೆಲ್ಲ ಅನುಭವಸ್ಥರು, ಹಿಂದೆ ಮುಖ್ಯಮಂತ್ರಿ ಆಗಿರೋರು. ನಮಗೆ ತಿಳಿದಿರೋದನ್ನ ಅವರು ಅನುಭವದಲ್ಲಿ ಹೇಳ್ಬೋದು ಅನ್ನೋ ಒಂದು ಭಾವನೆ, ಅವನಿಗೆ ಅನುಭವಕ್ಕೆ ಇದೆ ಅಂತ ಹೇಳ್ಬಿಟ್ಟು ಅವರು ಹೋಗಿದ್ದಾರೆ. ಅದಕ್ಕೆ ತಪ್ಪೇನಿಲ್ಲ. ಮುಂದಿನ 28ನೇ ಏನು ಬರುವಂತ ಸಾರ್ವತ್ರಿಕ ಚುನಾವಣೆಗೂ ನಾನೇ ಸಿಎಂ ಆಗ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಬಿರ್ಸಿನಲ್ಲಿ ಇದ್ ಮಾಡ್ತಾ ಇದಾರ ಸರ್? ಇರ್ಬೋದು. ಕರ್ನಾಟಕ ರಾಜ್ಯದಲ್ಲಿ ಮತದಾರರ ಮನಸ್ಸು ಹೇಗಿರುತ್ತೆ ಅನ್ನೋದಕ್ಕೆ ಗೊತ್ತಿಲ್ಲ. ಅವರು ನಾನು ಸಿಎಂ ಆಗ್ತೀನಿ ಅನ್ನೋ ಭಾವನೆ ಇದೆ. ಆದ್ರೆ ಚೆನ್ನಾಗಿ ಒಳ್ಳೆ ವರ್ಕ್ನ ಇದೇ ರೀತಿಯಲ್ಲಿ ಒಳ್ಳೆ ವರ್ಕ್ ಮಾಡಿದ್ರೆ ಆಗ್ಬೋದು. ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕಂಟಿನ್ಯೂ ಆಗ್ಬೋದು. ಜನ್ಮದಿನದ ಆರ್ಥಿಕ ಶುಭಾಶಯಗಳು ನಮ್ಮ ಗಣ್ಯಣ್ಣವ್ರಿಗೆ.